ನಮಸ್ಕಾರ ಪ್ರಿಯ ಋಷಭ ರಾಶಿಯವರೇ, ನೀವು ಇತ್ತೀಚೆಗೆ ಹೀಗೆ ಅನುಭವಿಸುತ್ತಿದ್ದೀರಾ? ನಾನು ತುಂಬಾ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಫಲ ತಡವಾಗುತ್ತಿದೆ. ಎಲ್ಲವೂ ಸರಿಯೇ ಇದೆ, ಆದರೆ ನನಗೆ ಫಲ ತಡವಾಗುತ್ತಿದೆ. ನನ್ನ ಜೀವನ ನಿಧಾನವಾಗಿ ಸಾಗುತ್ತಿದೆ. ಋಷಭ ರಾಶಿಯವರೇ, ನೀವು ಒಬ್ಬರೇ ಅಲ್ಲ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ನಿಲ್ಲುವಿಕೆಗೆ ಅಲ್ಲ, ಇದು ನಿರ್ಮಾಣದ ಹಂತ. ನೀವು ಈಗ ಕಾಣುತ್ತಿರುವ ನಿಧಾನವೇ ನಾಳೆ ನಿಮ್ಮ ದೊಡ್ಡ ಯಶಸ್ಸಿನ ನೆಲೆಯಾಗಲಿದೆ. ಋಷಭ ರಾಶಿಯವರೇ, ನಿಮ್ಮ ರಾಶಿಯ ದೊಡ್ಡ ಗುಣ ಏನು ಗೊತ್ತಾ? ಸಹನೆ, ಸ್ಥಿರತೆ, ನಂಬಿಕೆ. ನೀವು ಬೇಗ ಫಲ ಕಾಣುವವರಲ್ಲ, ಆದರೆ ನೀವು ಕಟ್ಟುವ ಜೀವನ ಗಟ್ಟಿಯಾಗಿರುತ್ತದೆ. ನೀವು ಇತರರೊಂದಿಗೆ ಬೇಗ ಓಡೋದಿಲ್ಲ, ಆದರೆ ನೀವು ತಲುಪುವ ಗುರಿ ಶಾಶ್ವತವಾಗಿರುತ್ತದೆ. ಇದು ನಿಮ್ಮ ಶಕ್ತಿ, ದುರ್ಬಲತೆ ಅಲ್ಲ. ಈ ತಿಂಗಳಲ್ಲಿ ದೇವರು ನಿಮಗೆ ಹೇಳುವುದು ಒಂದೇ: ನೀನು ನಿಧಾನವಾಗಿ ಸಾಗು, ಆದರೆ ನಿಲ್ಲಬೇಡ. ಈ ಸಮಯದಲ್ಲಿ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಬೇಕು. ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ತುರ್ತು ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ಸಣ್ಣ ಸೇವಿಂಗ್ಸ್ ಕೂಡ ಮಹತ್ವದ್ದಾಗಿದೆ. ನಿಮಗೆ ಹೀಗೆ ಅನಿಸಬಹುದು, ನನ್ನ ಹಣ ಎಲ್ಲಿ ಹೋಗುತ್ತಿದೆ ಎಂದು. ಇದು ತಪ್ಪಲ್ಲ, ಇದು ನಿಮ್ಮಲ್ಲಿ ಜಾಗೃತಿಯ ಆರಂಭವಾಗುತ್ತದೆ. ಈ ತಿಂಗಳು ನಿಮಗೆ ಕಲಿಸುವುದು ಹಣದ ಸಂಪಾದನೆಗಿಂತ ಹಣವನ್ನು ಉಳಿಸುವುದು ಮುಖ್ಯವೆಂದು. ಇನ್ನು ಹಣದಲ್ಲಿ ಸರಳ ಪರಿಹಾರಗಳನ್ನು ನೋಡುವುದಾದರೆ, ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಒಂದು ದೀಪ ಹಚ್ಚಿ ಹೃದಯದಿಂದ ಪ್ರಾರ್ಥನೆ ಮಾಡಿ. ಋಷಭ ರಾಶಿಯವರೇ, ಈ ತಿಂಗಳಲ್ಲಿ ಸಂಬಂಧಗಳಲ್ಲಿ ಕ್ಲಾರಿಟಿ ತುಂಬಾ ಮುಖ್ಯ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಾರರು, ಕೆಲವರು ದೂರವಾಗುವಂತೆ ಕಾಣಬಹುದು. ಆದರೆ ಇದು ನಿಮ್ಮ ತಪ್ಪಲ್ಲ. ನೀವು ಒಂದು ವಿಷಯ ತಿಳಿದುಕೊಳ್ಳಬೇಕು: ನಿಮ್ಮ ಮೌನ ಕೆಲವೊಮ್ಮೆ ದೂರವನ್ನು ಸೃಷ್ಟಿಸುತ್ತದೆ. ನೀವು ಮನಸ್ಸಿನ ಮಾತು ಹೇಳಿ, ನಿಮ್ಮ ಪ್ರೀತಿ ವ್ಯಕ್ತಪಡಿಸಿ. ನಿಮ್ಮ ಜೀವನದಲ್ಲಿ ಉಳಿಯುವವರು ನಿಮ್ಮ ನಿಜವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ. ಇನ್ನು ಸಂಬಂಧಗಳಲ್ಲಿನ ಪರಿಹಾರಗಳನ್ನು ನೋಡುವುದಾದರೆ, ಪ್ರತಿ ಸೋಮವಾರ ಶಿವನ ಮುಂದೆ ಒಂದು ದೀಪ ಹಚ್ಚಿ ಮನಸ್ಸಿನ ಶಾಂತಿಯನ್ನು ಬೇಡಿಕೊಳ್ಳಿ. ಈ ತಿಂಗಳಲ್ಲಿ ನೀವು ಹೆಚ್ಚು ಯೋಚಿಸುತ್ತೀರಿ: ನನ್ನ ಜೀವನದ ದಾರಿ ಸರಿಯಿದೆ, ನಾನು ಏನು ಮಾಡಬೇಕು? ಇವು ನಿಮ್ಮ ಆತ್ಮ ಕೇಳುತ್ತಿರುವ ಪ್ರಶ್ನೆಗಳು. ನೀವು ಒಳಗಿನಿಂದ ಬದಲಾಗುತ್ತಿದ್ದೀರಿ. ದೇವರು ನಿಮ್ಮನ್ನು ಹೊಸ ಹಂತಕ್ಕೆ ತರುತ್ತಿದ್ದಾನೆ. ಈ ಸಮಯದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಋಷಭ ರಾಶಿಯವರೇ, ಈ ತಿಂಗಳಲ್ಲಿ ಅವಕಾಶಗಳು ಬರುತ್ತವೆ, ಆದರೆ ಅವು ತಕ್ಷಣ ಫಲ ನೀಡುವುದಿಲ್ಲ. ನೀವು ಈಗ ಮಾಡುತ್ತಿರುವ ಕೆಲಸ ಮುಂದೆ ದೊಡ್ಡ ಫಲ ಕೊಡುತ್ತದೆ. ನೆನಪಿಡಿ, ದೇವರು ನಿಮಗೆ ಹೇಳುತ್ತಿದ್ದಾನೆ, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಎಂದು. ಒಟ್ಟಿನಲ್ಲಿ ಈ ತಿಂಗಳು ಹೇಳುವ ಸಂದೇಶ ಏನೆಂದರೆ, ಬೇಗ ಬೇಗ ಆಗಬೇಕೆಂಬ ಒತ್ತಡ ಬಿಡಿ. ನಿಮ್ಮ ಪಥದ ಮೇಲೆ ನಂಬಿಕೆ ಇಡಿ. ದೇವರ ಸಮಯವನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಆಗುತ್ತದೆ. ಸ್ವಲ್ಪ ತಡವಾಗುತ್ತದೆ ಅಷ್ಟೇ. ಋಷಭ ರಾಶಿಯವರೇ, ನೀವು ಈಗ ಅನುಭವಿಸುತ್ತಿರುವ ತಡ ನಾಳೆ ನಿಮ್ಮ ದೊಡ್ಡ ಯಶಸ್ಸಿನ ಕಾರಣವಾಗುತ್ತದೆ. ನೀವು ಈ ಮಾತುಗಳನ್ನು ಕೇಳಿದ್ದೀರಾ ಅಂದ್ರೆ ಇದು ದೈವ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಬರೆಯಿರಿ ಓಂ ಲಕ್ಷ್ಮೀ ದೇವಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಶಾಶ್ವತವಾಗಿ ಬೆಳವಣಿಗೆ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.